ಬನ್ನಿ ಎಲ್ಲರೂ ನಮ್ಮೂರ ಪಂಚಾಯಿತಿಗೆ ನಮ್ಮ ಧ್ವನಿಯನ್ನು ಎತ್ತೋಣ ಎಂದು ಮಕ್ಕಳ ಗ್ರಾಮ ಸಭೆಗೆ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಮಕ್ಕಳ ಗ್ರಾಮ ಸಭೆಗೆ ಆಗಮಿಸಿದ ಎಲ್ಲ ಗಣ್ಯ ಮಹನೀಯರು ವೇದಿಕೆ ಮೇಲೆ ಆಸೀನರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೊಡ್ಡವರಷ್ಟೇ ಆಳುವವರಲ್ಲ, ನಮಗೂ ಉಂಟು ಹಕ್ಕು. ಶಾಲೆ ಆಟದ ಬಯಲುಗಳೆಲ್ಲ ಇರಲಿ ನಮಗೆ ಅಚ್ಚುಕಟ್ಟು ಎಂದು ಹೇಳುತ್ತಾ, ಯಾವುದೇ ಶುಭ ಕಾರ್ಯವು ದೈವ ಪ್ರಾರ್ಥನೆಯಿಂದ ಆರಂಭವಾಗುವುದು ವಾಡಿಕೆ. ಹಾಗಾಗಿ ಈಗ ನಮ್ಮ ಶಾಲೆಯ ಸ್ನೇಹಿತೆಯರಾದ ಸೌಂದರ್ಯ ಹರಿಜನ್ ಹಾಗೂ ಸಂಗಡಿಗರಿಂದ ಪ್ರಾರ್ಥನಾ ಗೀತೆ. ವಂದಿಪೆ ನಿನಗೆ ಗಣನಾಥ, ಪೂಜಿಪೆ ನಿನಗೆ ಹೇ ನಾಥ. ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿಪ್ರದಾಯಕ ಗಣನಾಥ. ವಂದಿಪೆ ನಿನಗೆ ಗಣನಾಥ, ಪೂಜಿಪೆ ನಿನಗೆ ಹೇ ನಾಥ. ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿಪ್ರದಾಯಕ ಗಣನಾಥ. ಸಿದ್ಧಿಪ್ರದಾಯಕ ಗಣನಾಥ, ಸರ್ವಶಕ್ತಿಯು ನೀನೇ, ಸಿದ್ಧಿಪ್ರದಾಯಕ ನೀನೇ. ನಿನ್ನನ್ನು ನಂಬಿದವರಿಗೆ ನೀನು ವರವನ್ನು ನೀಡುವೆ. ಸರ್ವಶಕ್ತಿಯು ನೀನೇ, ಸಿದ್ಧಿಪ್ರದಾಯಕ ನೀನೇ. ನಿನ್ನನ್ನು ನಂಬಿದವರಿಗೆ ನೀನು ವರವನ್ನು ನೀಡುವೆ. ವಿದ್ಯೆ ನೀಡುವೆ, ಸಿದ್ಧಿ ನೀಡುವೆ, ಶುದ್ಧಿ ಮಾಡುವೆ. ಕರುಣೆಯ ತೋರುವ ಕರುಣಾಮಯ ನೀನೇ, ಕರುಣೆಯ ತೋರುವ ಕರುಣಾಮಯ ನೀನೇ. ವಂದಿಪೆ ನಿನಗೆ ಗಣನಾಥ, ಪೂಜಿಪೆ ನಿನಗೆ ಹೇ ನಾಥ. ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿಪ್ರದಾಯಕ ಗಣನಾಥ. ಸಿದ್ಧಿಪ್ರದಾಯಕ ಗಣನಾಥ, ತ್ರಿಜಗವಂದಿತನೆ ಬಾರೋ, ಸುಜನರ ಪೊರೆವನೆ ಬಾರೋ. ವಿಘ್ನವ ಕಳೆದು ಎಲ್ಲರ ಮನದಲ್ಲಿ ಶಾಂತಿಯ ನೀ ನೆಲೆಸೋ. ತ್ರಿಜಗವಂದಿತನೆ ಬಾರೋ, ಸುಜನರ ಪೊರೆವನೆ ಬಾರೋ. ವಿಘ್ನವ ಕಳೆದು ಎಲ್ಲರ ಮನದಲ್ಲಿ ಶಾಂತಿಯ ನೀ ನೆಲೆಸೋ. ಮೂಷಿಕ ವಾಹನ ಪಾರ್ವತಿ ನಂದನ, ಹೇ ಗಜಾನನ, ನಿನ್ನನ್ನು ಸ್ಮರಿಸುವೆ, ನಿತ್ಯವೂ ಪೂಜಿಸುವೆ. ಮೂಷಿಕ ವಾಹನ ಪಾರ್ವತಿ ನಂದನ, ಹೇ ಗಜಾನನ, ನಿನ್ನನ್ನು ಸ್ಮರಿಸುವೆ, ನಿತ್ಯವೂ ಪೂಜಿಸುವೆ. ವಂದಿಪೆ ನಿನಗೆ ಗಣನಾಥ, ಪೂಜಿಪೆ ನಿನಗೆ ಹೇ ನಾಥ. ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿಪ್ರದಾಯಕ ಗಣನಾಥ. ಸಿದ್ಧಿಪ್ರದಾಯಕ ಗಣನಾಥ, ಸಿದ್ಧಿಪ್ರದಾಯಕ ಗಣನಾಥ. ಧನ್ಯವಾದ. ನಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನಾ ಗೀತೆಯನ್ನು ಹಾಡಿದ ನನ್ನ ಗೆಳತಿಯರಿಗೆ ಧನ್ಯವಾದಗಳು. ಈಗ ಸ್ವಾಗತ ಗೀತೆಯನ್ನು ನಮ್ಮ ಶಾಲೆಯ ಗೆಳತಿಯರಾದ ವರ್ಷಾ ಮಾದರ್ ಹಾಗೂ ಸಂಗಡಿಗರಿಂದ. ಸ್ವಾಗತ ಸ್ವಾಗತ ಸುಸ್ವಾಗತ, ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸ್ವಾಗತ. ದುಂಬಿಗೆ ಹೂವಿನ ಸ್ವಾಗತ, ಆತ್ಮೀಯವಾದ ಸ್ನೇಹದ ಸಂಕೇತ. ಬೀಸಿತು ಗಾಳಿ, ಸೂಸಿತು ಪರಿಮಳ, ಚಿಗುರಿತು ಮಾಮರ, ಹಾಡಿತು ಕೋಗಿಲೆ, ಹರ್ಷದಿಂದಲೇ ಕೋಗಿಲೆಯು ಹೇಳಿದೆ ಇಂದು ಇಂದಿನ ಸಭೆಗೆ ಸ್ವಾಗತ, ಸಭೆಗೆ ಸ್ವಾಗತ ತಮಗೆ. ಸ್ವಾಗತ ಸ್ವಾಗತ ಸುಸ್ವಾಗತ, ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸ್ವಾಗತ. ಚಂದ್ರಂಗೆ ವಾನ ಸ್ವಾಗತ, ಬೆಳದಿಂಗಳಾಟ ನೋಡಲು ಕಂಗಳಿಗೆ ಹಿತ, ನೋಡಲು ಕಂಗಳಿಗೆ ಹಿತ. ಹಚ್ಚ ಹಸಿರಿನ ಸೀರೆ ನುಟ್ಟು, ಹೊಸ ಬಾಳಿಗೆ ನವ ತಿಲಕವನಿಟ್ಟು, ನಗುಮುಖ ನಾರಿಗೆ ನಾಚಿಕೆ ದನಿಯ ಕೋರುವೆ ಇಂದು ಇಂದಿನ ಸಭೆಗೆ ಸ್ವಾಗತ, ಸಭೆಗೆ ಸ್ವಾಗತ ತಮಗೆ. ಸ್ವಾಗತ ಸ್ವಾಗತ ಸುಸ್ವಾಗತ, ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸ್ವಾಗತ. ಧನ್ಯವಾದ. ಸ್ವಾಗತ ಗೀತೆಯನ್ನು ಹಾಡಿದ ನನ್ನ
ಗೆಳತಿಯರಿಗೆ ಧನ್ಯವಾದಗಳು. ಈ ಮಕ್ಕಳ ಗ್ರಾಮ ಸಭೆಗೆ ಆಗಮಿಸಿದ ಎಲ್ಲ ಗಣ್ಯ ಮಹನೀಯರಿಗೆ ಸ್ವಾಗತ ಕೋರಲು ಬರುತ್ತಿದ್ದಾರೆ ನನ್ನ ಸ್ನೇಹಿತೆಯಾದ ಸಾವಿತ್ರಿ ರೋಳಿ. ಕಲಿಕೆಗೆ ಬೆಂಬಲ, ಆಟಕ್ಕೆ ಸುಂದರ ಮೈದಾನ, ಪರಿಸರದ ರಕ್ಷಣೆ ನಮ್ಮೆಲ್ಲರ ಸಂಕಲ್ಪದ ಗಾನ. ನಮ್ಮ ದನಿಗೆ ದನಿಯಾಗಿ ಹರಸಲು ಬಂದಿಯ ಎಲ್ಲರಿಗೂ ಕೋರುವೆವು ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ ಎಂದು ಹೇಳುತ್ತಾ ಮಕ್ಕಳ ಗ್ರಾಮ ಸಭೆಗೆ ಆಗಮಿಸಿದ ಎಲ್ಲ ಗಣ್ಯ ಮಹನೀಯರಿಗೂ ಸ್ವಾಗತ ಕೋರುವ ಸಮಯ. 2025-26ನೇ ಸಾಲಿನ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಹೆಗ್ಗೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮೊದಲನೇದಾಗಿ ಮಕ್ಕಳಾದ ನಮ್ಮ ಮೇಲೆ ವಿಶೇಷ ಪ್ರೀತಿ ಇಟ್ಟು ನಮ್ಮ ಸಮಸ್ಯೆಗಳನ್ನು ಕೇಳಲು ಹಾಗೂ ನಮಗೆ ಮಾರ್ಗದರ್ಶನ ನೀಡಲು ಬಂದಿರುವ ನಮ್ಮ ಗ್ರಾಮ ಪಂಚಾಯಿತಿ ಹೆಮ್ಮೆಯ ಅಧ್ಯಕ್ಷರಿಗೆ ಈ ಸಭೆಯ ಪರವಾಗಿ ಹಾಗೂ ನಮ್ಮೆಲ್ಲ ಮಕ್ಕಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ನನ್ನ ಸ್ನೇಹಿತೆಯಾದ ಕಾಶಿಬಾಯಿ ಇವಳಿಂದ ಪುಷ್ಪ ವಿತರಣೆ. ಅಧ್ಯಕ್ಷರಿಗೆ ಹಾಗೂ ನನ್ನ ಸ್ನೇಹಿತೆಗೆ ಧನ್ಯವಾದಗಳು. ಎರಡನೇದಾಗಿ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಯಲ್ಲಪ್ಪ ಪಿಡ್ಡೋಗೋಡ್ ಇವರಿಗೆ ನಮ್ಮ ಮುಖ್ಯ ಗುರುಗಳ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಪೋಷಕರ ಪರವಾಗಿ, ಸ್ನೇಹಿತೆಯರ ಪರವಾಗಿ ಮತ್ತು ಸಹೋದರಿಯರ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ನನ್ನ ಸ್ನೇಹಿತೆಯಾದ ವರ್ಷಾ ಕೊಂಡ್ಕೇರ್ ಇವರಿಂದ ಪುಷ್ಪಗುಚ್ಛ ವಿತರಣೆ. ಉಪಾಧ್ಯಕ್ಷರಿಗೆ ಹಾಗೂ ನನ್ನ ಸ್ನೇಹಿತೆಗೆ ಧನ್ಯವಾದಗಳು. ಮೂರನೇದಾಗಿ ಹೆಗ್ಗೂರ್ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಂದ್ರೆ ಪಿಡಿಒ ಸರ್ಗೆ ನಮ್ಮ ಮುಖ್ಯ ಗುರುಗಳ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಪೋಷಕರ ಪರವಾಗಿ ಹಾಗೂ ಸ್ನೇಹಿತೆಯರ ಮತ್ತು ಸಹೋದರಿಯರ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ನನ್ನ ಸ್ನೇಹಿತೆಯಾದ ಅನ್ನಪೂರ್ಣ ಜಾಲಿ ಇವರಿಂದ ಪುಷ್ಪಗುಚ್ಛ ವಿತರಣೆ. ಪಿಡಿಒ ಸಾಹೇಬ್ಗೆ ಮತ್ತು ನನ್ನ ಸ್ನೇಹಿತೆಗೆ ಧನ್ಯವಾದಗಳು. ನಾಲ್ಕನೇದಾಗಿ ಕಾರ್ಯದರ್ಶಿ ಸ್ಥಾನವನ್ನು ಅಲಂಕರಿಸಿದ ಕಾರ್ಯದರ್ಶಿಗೆ ನಮ್ಮ ಮುಖ್ಯ ಗುರುಗಳ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಪೋಷಕರ ಪರವಾಗಿ ಹಾಗೂ ನನ್ನ ಸ್ನೇಹಿತೆಯರ ಮತ್ತು ಸಹೋದರಿಯರ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಸೌಮ್ಯವ್ವ ಇವಳಿಂದ ಪುಷ್ಪಗುಚ್ಛ ವಿತರಣೆ. ನನ್ನ ಸ್ನೇಹಿತೆಗೆ ಮತ್ತು ಕಾರ್ಯದರ್ಶಿಗೆ ಧನ್ಯವಾದಗಳು. ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ಬಾಳವ್ವ ಮೇಲ್ನಾಡ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಸೃಷ್ಟಿ ಕಂಬಳಿ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಮೇಲ್ನಾಡ್ ಮತ್ತು ನನ್ನ ಸಹೋದರಿಗೆ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಮಲ್ಲಪ್ಪ ಸಂ ಕಿರಿಶಾರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಲಾವಣ್ಯ ಕಂಬಾರ್ ಇವಳಿಂದ ಪುಷ್ಪ ವಿತರಣೆ. ಮಲ್ಲಪ್ಪ ಕಿರಿಶಾರ್ ಮತ್ತು ನನ್ನ ಸಹೋದರಿಗೆ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ಪಾರವ್ವ ಮೇಲ್ನಾಡ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಸುಷ್ಮಿತಾ ಪೂಜಾರಿ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಶ್ರೀಮತಿ ಪಾರವ್ವ ಮೇಲ್ನಾಡ್ ಮತ್ತು ನನ್ನ ಸಹೋದರಿಗೆ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಸ್ಥಾನವನ್ನು ಅಲಂಕರಿಸಿದ
ಅಲಂಕರಿಸಿದ ಶ್ರೀಮತಿ ಪಾರವ್ವ ಮಾದರ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಸಹನಾ ಮಾದರ್ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಶ್ರೀಮತಿ ಪಾರವ್ವ ಮಾದರ್ ಮತ್ತು ನನ್ನ ಸಹೋದರಿಗೆ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಫಕೀರಪ್ಪ ಯತ್ನಟ್ಟಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೂ ಇವರಿಗೆ ಶ್ವೇತಾ ಹಡ್ಪದ್ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಶ್ರೀ ಫಕೀರಪ್ಪ ಯತ್ನಟ್ಟಿ ಮತ್ತು ನನ್ನ ಸಹೋದರಿಗೆ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀ ರಾಮಣ್ಣ ಕುರಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಸೃಷ್ಟಿ ಮುದ್ಗಿ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಶ್ರೀ ರಾಮಣ್ಣ ಕುರಿ ಮತ್ತು ನನ್ನ ಸ್ನೇಹಿತೆಗೆ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ಲಕ್ಷ್ಮವ್ವ ಮಾದರ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಶಿವಕ್ಕ ನಾಯಕ್ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಶ್ರೀಮತಿ ಲಕ್ಷ್ಮವ್ವ ಮಾದರ್ ಮತ್ತು ನನ್ನ ಸ್ನೇಹಿತೆಗೆ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಪ್ರಕಾಶ್ ನಾಯಕ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಸಹನಾ ಚಲ್ಗಿ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಶ್ರೀ ಪ್ರಕಾಶ್ ನಾಯಕ್ ಮತ್ತು ನನ್ನ ಸಹೋದರಿಗೆ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ಯಲ್ಲವ್ವ ಜಾಲಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಚೈತ್ರ ಲಮಾಣಿ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಶ್ರೀಮತಿ ಯಲ್ಲವ್ವ ಜಾಲಿ ಮತ್ತು ನನ್ನ ಸ್ನೇಹಿತೆಗೆ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀ ರಾಜು ಲಮಾಣಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಸಂಜನಾ ಲಮಾಣಿ ಇವಳಿಂದ ಪುಷ್ಪಗುಚ್ಛ ವಿತರಣೆ. ವೇದಿಕೆ ಮೇಲೆ ಆಸೀನರಾಗಿರುವ ಆಶಾ ಕಾರ್ಯಕರ್ತೆಯರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಜ್ಯೋತಿ ಉಸಿಕಟ್ಟಿ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಆಶಾ ಕಾರ್ಯಕರ್ತೆಯರಿಗೂ ಮತ್ತು ನನ್ನ ಸ್ನೇಹಿತೆಗೆ ಧನ್ಯವಾದಗಳು. ವೇದಿಕೆ ಮೇಲೆ ಪೊಲೀಸ್ ಸ್ಥಾನವನ್ನು ಅಲಂಕರಿಸಿದ ಪೊಲೀಸರಿಗೆ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ಅಪೂರ್ವ ಕರಿಗಾರ್ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಪೊಲೀಸರಿಗೆ ಮತ್ತು ನನ್ನ ಸ್ನೇಹಿತೆಗೆ ಧನ್ಯವಾದಗಳು. ವೇದಿಕೆ ಮೇಲೆ ವೈದ್ಯರ ಸ್ಥಾನವನ್ನು ಅಲಂಕರಿಸಿದ ವೈದ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರಿಗೆ ರಂಜಿತಾ ಶಲಿಕೇರಿ ಇವಳಿಂದ ಪುಷ್ಪಗುಚ್ಛ ವಿತರಣೆ. ಶಿಕ್ಷಕರಿಗೆ ಮತ್ತು ಪೋಷಕರಿಗೂ ಕೂಡ ಸ್ವಾಗತ. ನಮ್ಮನ್ನು ಜ್ಞಾನವಂತರನ್ನಾಗಿ ಮಾಡಿ ಇಂತಹ ವೇದಿಕೆಯಲ್ಲಿ ಮಾತನಾಡುವ ಧೈರ್ಯ ತುಂಬಿದ ನಮ್ಮ ಪ್ರೀತಿಯ ಗುರುಗಳಿಗೂ ಹಾಗೂ ನಮ್ಮ ಏಳಿಗೆಯನ್ನು ಬಯಸುವ ಪೋಷಕರಿಗೂ ಆತ್ಮೀಯ ಸ್ವಾಗತ. ಹಾಗೂ ಶಿಕ್ಷಕರಿಗೆ ಸುಷ್ಮಿತಾ ಪೂಜಾರಿ ಹಾಗೂ ಶ್ರೀದೇವಿ ಕುಮಟನವರ್ ಇವರಿಂದ ಪುಷ್ಪಗುಚ್ಛ ವಿತರಣೆ. ಈಗ ಗೆಳತಿಯರಿಗೂ ಮತ್ತು ನನ್ನ ಸಹೋದರಿಯರಿಗೂ ಕೂಡ ಸ್ವಾಗತ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದು ತಮ್ಮ ಹಕ್ಕುಗಳಿಗಾಗಿ ಮತ್ತು ಹಳ್ಳಿಯ ಬದಲಾವಣೆಗಳಿಗಾಗಿ ಇಲ್ಲಿ
ಸೇರಿಸುವ ನನ್ನೆಲ್ಲ ಪುಟಾಣಿ ಗೆಳತಿಯರಿಗೂ ಈ ಸಭೆಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ಸ್ವಾಗತ ಭಾಷಣವನ್ನು ಅಚ್ಚುಕಟ್ಟಾಗಿ ನಡೆಸಿದ ಸಾವಿತ್ರಿ ಗೆಳತಿಗೆ ಸಾವಿತ್ರಿ ರೊಳ್ಳಿ ಇವಳಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ ಅಧ್ಯಕ್ಷತೆಯನ್ನು ವಹಿಸಿರುವ ಹೆಗ್ಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮಕ್ಕಳ ಗ್ರಾಮ ಸಭೆಯ ಕುರಿತು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗೌರವಾನ್ವಿತ ವೇದಿಕೆಯ ಗಣ್ಯರೇ, ಶಿಕ್ಷಕರೇ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ಗ್ರಾಮ ಪಂಚಾಯತ್ ನಾನು ಇಂದು ಮಕ್ಕಳ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಎನಿಸುತ್ತಿದೆ. ಮಕ್ಕಳಾದ ನೀವು ನಿಮ್ಮ ಮೂಲಭೂತ ಹಕ್ಕುಗಳು, ನಿಮ್ಮ ಕರ್ತವ್ಯಗಳನ್ನು ಮತ್ತು ನಿಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಲು ಇಲ್ಲಿ ಗ್ರಾಮ ಸಭೆಯಲ್ಲಿ ಅವಕಾಶ ನೀಡಿಕೊಟ್ಟಿರುವ ನಮ್ಮ ಗ್ರಾಮ ಸಭೆ ಅಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಗ್ರಾಮದ ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ ಚರಂಡಿಗಳ ನಿರ್ಮಾಣ ಮಾತ್ರವಲ್ಲ. ಮಕ್ಕಳಾದ ನೀವು ನಿಮ್ಮ ಸಾರ್ವಭೌಮಾಧಿಕಾರಿತ್ವದ ಬೆಳವಣಿಗೆಯೂ ಹೌದು. ಗ್ರಾಮ ಸಭೆಯ ಉದ್ದೇಶವೇನೆಂದರೆ ಗ್ರಾಮದಲ್ಲಿನ ಸಮಸ್ಯೆಗಳನ್ನು ಇಲ್ಲಿ ಗ್ರಾಮದ ಅಧಿಕಾರಿಗಳ ಗಮನಕ್ಕೆ ತರುವುದು. ನನ್ನ ಮುದ್ದು ಮಕ್ಕಳಲ್ಲಿ ಒಂದು ವಿನಂತಿ ಏನೆಂದರೆ, ಮಕ್ಕಳು ನಿಮ್ಮ ಗ್ರಾಮದಲ್ಲಿನ ಎಲ್ಲ ಮಕ್ಕಳು ಸುರಕ್ಷಿತವಾಗಿ ಇದ್ದಾರೆಯೇ? ಬಾಲ್ಯ ವಿವಾಹ ಮತ್ತು ಬಾಲ ಕಾರ್ಮಿಕಗಳಂತಹ ಅನೇಕ ಪೀಳಿಗೆಗಳು ನಿಮ್ಮ ಸುತ್ತಮುತ್ತಲು ನಡೆಯುತ್ತಿವೆ ಎಂಬುದನ್ನು ಧೈರ್ಯದಿಂದ ನೀವು ಯಾರಿಗೂ ಹೆದರದೆ ಇಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಇದು ನಿಮ್ಮ ಸಭೆ, ನಿಮ್ಮ ಹಕ್ಕು ಎಂದು ತಿಳಿದುಕೊಂಡು ಮಾತನಾಡಿ. ಮತ್ತು ಕೊನೆಯದಾಗಿ ಎಲ್ಲರಿಗೂ ಈಗ ಈ ಗ್ರಾಮ ಸಭೆಯು ಅರ್ಥಪೂರ್ಣವಾಗಿ ನಡೆಯಲಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ನನಗೆ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಗ್ರಾಮ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಿಗೆ ಧನ್ಯವಾದಗಳು. ಈ ಮಕ್ಕಳ ಗ್ರಾಮ ಸಭೆಯ ಉದ್ದೇಶವೇನು ಎಂಬುದರ ಕುರಿತು ತಿಳಿಸಲು ನಮ್ಮ ಪಿಡಿಒ ಸರಿಂದ ಒಂದೆರಡು ಮಾತುಗಳು. ಈ ದಿನದ ಮಕ್ಕಳ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮಾನ್ಯ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಸದಸ್ಯರೇ, ಶಿಕ್ಷಕ ವೃಂದವರೇ, ಪೋಷಕರ ವೃಂದವರೇ ಹಾಗೂ ನನ್ನ ಮುದ್ದು ಪುಟ್ಟ ಮಕ್ಕಳೇ, ಎಲ್ಲರಿಗೂ ನಮಸ್ಕರಿಸುತ್ತಾ ಈ ದಿನದ ಗ್ರಾಮ ಸಭೆಗೆ ಸ್ವಾಗತಿಸುತ್ತೇನೆ. ಈ ದಿನ ನಾವು ಸೇರಿರುವುದು ನಿಮಗಾಗಿ. ನಾವು ದೊಡ್ಡವರಿಗಾಗಿ ಗ್ರಾಮದಲ್ಲಿ ಗ್ರಾಮ ಸಭೆ ನಡೆಸುತ್ತೇವೆ. ಆದರೆ ಮಕ್ಕಳ ಆಸೆ, ಆಕಾಂಕ್ಷೆ, ಸಮಸ್ಯೆಗಳನ್ನು ಕೇಳಲೆಂದೇ ನಮ್ಮ ಗಣ ಸರ್ಕಾರ ಈ ವೇದಿಕೆಯನ್ನು ವಿಶೇಷವಾಗಿ ಕಲ್ಪಿಸಿದೆ. ಈ ವೇದಿಕೆಯಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಭಯಪಡದೆ ನಮ್ಮ ಮುಂದೆ ಹೇಳಿಕೊಳ್ಳಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಇದೇ ಸಂದರ್ಭದಲ್ಲಿ ಪೋಷಕರು ಮತ್ತು ಮಕ್ಕಳಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಬಾಲ್ಯ ವಿವಾಹ ನಡೆಯಬಾರದು. ಶಾಲೆಯಿಂದ ಹೊರಗುಳಿದು ಯಾವುದೇ ಮಕ್ಕಳು ಬಾಲ ಕಾರ್ಮಿಕ ಪದ್ಧತಿಗೆ ತುತ್ತಾಗಬಾರದೆಂದು ನಾನು ಕೇಳುತ್ತೇನೆ. ಇಂತಹ ಘಟನೆಗಳು ನಮ್ಮ ಗ್ರಾಮದಲ್ಲಿ ಎಲ್ಲಾದರೂ ನಡೆದರೆ ನೀವು ದಯವಿಟ್ಟು 1098 ಅಥವಾ ಗ್ರಾಮ ಪಂಚಾಯತಿಗೆ ದೂರು ನೀಡಿ ಎಂದು ನಾನು ಹೇಳುತ್ತೇನೆ. ಕೊನೆಯದಾಗಿ ಏನೆಂದರೆ, ಮಕ್ಕಳು ಓದಿ ಪುಸ್ತಕದ ಬದನೆಕಾಯಿ ಮಾತ್ರವಲ್ಲದೆ ಇಂತಹ ಸಭೆಗಳಲ್ಲಿ ಪಾಲ್ಗೊಂಡು ಸಮಾಜದ ಒಬ್ಬ ಒಳ್ಳೆಯ ಪ್ರಜೆಯಾಗಬೇಕೆಂದು ನಾನು ಬಯಸುತ್ತೇನೆ. ಈ ಸಭೆಯು ಅರ್ಥಪೂರ್ಣವಾಗಿ ನಡೆಯಲಿ ಎಂದು ಹಾರೈಸುತ್ತಾ ನನಗೆ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ನಮಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳ ಗ್ರಾಮ ಸಭೆ ನಡೆಸುವ ಕುರಿತು ಸಂಕ್ಷಿಪ್ತವಾಗಿ ಹೇಳಿದ ಪಿಡಿಒ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಸಮಸ್ಯೆಗಳ ಚರ್ಚೆ. ಈಗ ಸಭೆಯ ಅತಿ ಮುಖ್ಯವಾದ ಭಾಗ ನಮ್ಮ ಗ್ರಾಮದ ಶಾಲೆ, ಆಟದ ಮೈದಾನ, ಕುಡಿಯುವ ನೀರು ಹಾಗೂ ನೈರ್ಮಲ್ಯದ ಬಗ್ಗೆ ನಮ್ಮ ಗೆಳತಿಯರು ಹಾಗೂ ನನ್ನ ಸಹೋದರಿಯರು ತಮ್ಮ ಅನಿಸಿಕೆ ಮತ್ತು ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ ಮಂಡಿಸಲಿದ್ದಾರೆ.
ನನ್ನ ಪ್ರಶ್ನೆ ಪಿಡಿಒ ಸಾರಿಗೆ. ನಮ್ಮದು ವಸತಿ ಶಾಲೆಯಾಗಿರೋದರಿಂದ, ಮುಖ್ಯವಾಗಿ ನಮ್ಮದು ಹೆಣ್ಣು ಮಕ್ಕಳ ಶಾಲೆಯಾಗಿರೋದರಿಂದ, ನಮ್ಮ ಶಾಲೆಯ ಕಾಂಪೌಂಡ್ ಬಹಳ ಕಿರಿಯಾಗಿರೋದರಿಂದ ಮತ್ತು ಅಕಾಡಿಕಲ್ ಮಳಿ ಆಗತ್ತವ್ರಿ, ನಮ್ಗೆ ಬಹಳಷ್ಟು ತೊಂದರೆ ಆಗತ್ತೈತ್ರಿ. ಹಾಗಿರುವಾಗ ನೀವು ನಮಗೆ ಆದಷ್ಟು ಬೇಗ ಕಾಂಪೌಂಡ್ ಅನ್ನ ಎತ್ತರಿಸಿದ್ರೆ ಚಲೋ ಆಗೈತೆ ನೋಡಿ ಸರ್. ನಿಮ್ಮ ಶಾಲೆಗೆ ಎತ್ತರವಾದ ಕಾಂಪೌಂಡ್ ಇರುವುದರಿಂದ ನಿಮಗೂ ಸುರಕ್ಷತೆ ಮತ್ತು ನಿಮ್ಮ ಶಾಲೆಯ ಆಸ್ತಿಗೂ ಸುರಕ್ಷತೆ. ಈ ಸಮಸ್ಯೆಯನ್ನು ನಮಗೆ ತಿಳಿಸಿದ್ದಕ್ಕೆ ತುಂಬಾ ಒಳ್ಳೆಯದಾಯಿತು. ಮುಂದಿನ ವರ್ಷ ಅನ್ನುವಷ್ಟರಲ್ಲೇ ನಿಮ್ಮ ಶಾಲೆಯ ಕಾಂಪೌಂಡ್ ಅನ್ನು ಎತ್ತರಿಸಿಕೊಡುತ್ತೇನೆಂದು ಭರವಸೆ ನೀಡುತ್ತೇನೆ. ಧನ್ಯವಾದಗಳು ಸರ್. ನಮ್ಮದು ವಸತಿ ಶಾಲೆ ಇರೋದ್ರಿಂದ ನಾವು ಮನೆಗೆ ಹೋಗಲ್ಲ ಆಗುದಿಲ್ರಿ. ಅದಕ್ಕಂತೆ ನಮ್ಮ ಟೀಚರ್ ಏನಾದರೂ ಒಂದು ವಿಷಯ ಬಗ್ಗೆ ತಿಳ್ಕೊಂಬಾರೆ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಪ್ರಸಿದ್ಧವಾದ ಐತಿಹಾಸಿಕ ಸ್ಮಾರಕವಾಗಲಿ, ಚಿತ್ರಗಳಾಗಲಿ ವೀಕ್ಷಣೆ ಮಾಡಲು ಒಂದು ಪ್ರೊಜೆಕ್ಟರ್ ಬೇಕಾಯ್ತ್ರಿ. ದಯವಿಟ್ಟು ಆ ಪ್ರೊಜೆಕ್ಟರ್ ನಮಗೆ ಆದಷ್ಟು ಬೇಗ ಒದಗಿಸಿಕೊಡ್ಬೇಕೆಂದು ನಾನು ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಶಾಲೆಯ ಆಸಕ್ತಿ ನೋಡಿ ನನಗೆ ತುಂಬಾ ಹೆಮ್ಮೆ ಎನಿಸುತ್ತಿದೆ. ನಿಮ್ಮ ಶಾಲೆ ವಸತಿ ಶಾಲೆ ಇರುವುದರಿಂದ, ಯಶಸ್ವಿಯಾಗಿರುವುದರಿಂದ ನಾನು ಪಿಡಿಒ ಸರ್, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕೂಡಿ ಮಾತನಾಡಿ 3 ತಿಂಗಳಲ್ಲಿ ನಿಮ್ಮ ಪ್ರೊಜೆಕ್ಟರ್ ಅನ್ನು ಒದಗಿಸಿಕೊಡುತ್ತೇನೆ. ಧನ್ಯವಾದ ಮೇಡಮ್. ನನ್ನ ಪ್ರಶ್ನೆ ಪಿಡಿಒ ಸರ್ಗೆ. ಈಗ ಪ್ರಸ್ತುತ ಕಾಲದಲ್ಲಿ ಜ್ಞಾನ ಸೇತುವೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಬ್ಬ ವಿದ್ಯಾರ್ಥಿಗೆ 45 ನಿಮಿಷಗಳ ಕಾಲ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡಬೇಕು. ನಮ್ಮ ಶಾಲೆಯಲ್ಲಿ 148 ಜನ ಇದ್ದಾರೆ. ಆದರೆ ಒಂದು ಕಂಪ್ಯೂಟರ್ ಇರುವ ಕಾರಣ ನಮ್ಮ ಶಿಕ್ಷಕರು ತುಂಬಾ ಕಷ್ಟಪಡುತ್ತಾರೆ. ದಯಮಾಡಿ 5 ರಿಂದ 10 ಕಂಪ್ಯೂಟರ್ಗಳನ್ನು ತಾವು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ. ಇಂದಿನ ಡಿಜಿಟಲ್ ಕಾಲದಲ್ಲಿ ವಿದ್ಯಾರ್ಥಿಗಳು ದೃಕ್ಶ್ರವಣದ ಮೂಲಕ ಕಲಿಯುವುದು ತುಂಬಾ ಅವಶ್ಯಕ. ನಿಮ್ಮ ಶಾಲೆಗೆ ನಾನು ಕೆಡಿಪಿ ಸಭೆಯಲ್ಲಿ ವಿಚಾರಿಸಿ ನಿಮ್ಮ ಶಾಲೆಗೆ ನಾನು ಕಂಪ್ಯೂಟರ್ ಒದಗಿಸುತ್ತೇನೆ ಮುಂದಿನ ದಿನಮಾನಗಳಲ್ಲಿ. ಧನ್ಯವಾದ ಸರ್. ಆದಷ್ಟು ಬೇಗ ಒದಗಿಸ್ಕೊಟ್ರೆ ನಮಗೆ ಚಲೋ ಆಕೈತ್ರಿ ಮತ್ತು ನಮಗೆಲ್ಲ ಅನುಕೂಲನೂ ಆಕೈತ್ರಿ. ಆಯ್ತಾ ನಮ್ಮ ಆದಷ್ಟು ಬೇಗ ನಾನು ನಿಮ್ಮ ಶಾಲೆ ಕಂಪ್ಯೂಟರ್ ಕೊಡಿಸ್ತೇನೆ. ನನ್ನ ಪ್ರಶ್ನೆ ಅಧ್ಯಕ್ಷರಿಗೆ. ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಇದೆ, ಆದರೆ ಕೆಲವೊಂದು ಮುಖ್ಯವಾದ ಪುಸ್ತಕಗಳ ಕೊರತೆ ಇದೆ. ಉದಾಹರಣೆಗೆ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳ ಪುಸ್ತಕ ಮತ್ತು ನೈತಿಕ ಮೌಲ್ಯಗಳ ಪುಸ್ತಕಗಳನ್ನು ನಮ್ಮ ಶಾಲೆಗೆ ಇನ್ನಷ್ಟು ಹಲವು ರೀತಿಯ ಪುಸ್ತಕಗಳನ್ನು ತೆಗೆದುಕೊಂಡು ಕೊಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. ಜೀವನ ಚರಿತ್ರೆ. ಮಕ್ಕಳೇ, ನಿಮ್ಮ ಪ್ರಶ್ನೆ ತುಂಬಾ ಉತ್ತಮವಾಗಿದೆ. ಈಗಿನ ಸಮಾಜದಲ್ಲಿ ಪ್ರತಿಯೊಂದು ಮಗು ಶಿಕ್ಷಣ ಪಡೆಯಲೇಬೇಕು. ಆದ್ದರಿಂದ ನೀವು ತಿಳಿಯತಕ್ಕಂತಹ ಪುಸ್ತಕಗಳನ್ನು ನಾವು ಪಿಡಿಒ ಸರ್, ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಕೂಡಿ ಚರ್ಚೆ ಮಾಡಿ ನಿಮಗೆ ಆದಷ್ಟು ಬೇಗ ನಿಮ್ಮ ಪುಸ್ತಕಗಳನ್ನು ಒದಗಿಸುತ್ತೇವೆ. ಧನ್ಯವಾದಗಳು ಮೇಡಮ್. ನನ್ನ ಪ್ರಶ್ನೆ ಉಪಾಧ್ಯಕ್ಷರಿಗೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ. ಸದೃಢವಾದ ದೇಹ ಮತ್ತು ಸದೃಢವಾದ ಮನಸ್ಸಿರಬೇಕೆಂದರೆ ನಮ್ಮ ಶಾಲೆಗೆ ಕೆಲವೊಂದಿಷ್ಟು ಕ್ರೀಡಾ ಸಾಮಗ್ರಿಗಳ ಕೊರತೆ ಇದೆ. ಅವುಗಳೆಂದರೆ 4 ವಾಲಿಬಾಲ್, 2 ಥ್ರೋಬಾಲ್, 30 ಲೇಸಿಂಗ್, 2 ನೆಟ್, 2 ಕೇರಂ ಬೋರ್ಡ್, 2 ಬಾಸ್ಕೆಟ್ಬಾಲ್, 6 ಸೆಟಲ್ ಬ್ಯಾಡ್ಮಿಂಟನ್. ಈ ಎಲ್ಲಾ ಸಾಮಗ್ರಿಗಳನ್ನು ವಿತರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 2 ಸಾಲಾಗಿಲ್ಲಮ್ಮ, ನಿಮ್ಗೆ ಭಾಳ ಜನ ಅದಿರಿ. ಹೆಚ್ಚಿನ ಪ್ರಮಾಣದಾಗ ಆದಷ್ಟು ಬೇಗ ಸದಸ್ಯರು ಮತ್ತು ಅಧ್ಯಕ್ಷರು, ಪಿಡಿಒ, ಕಾರ್ಯದರ್ಶಿಯರು ಸೇರಿ ನಿಮಗೆ ಕೊಡಿಸ್ತೀವಿ. ಧನ್ಯವಾದಗಳು ಸರ್. ಕಾರ್ಯದರ್ಶಿಗೆ. ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ 2ನೇ ಸ್ಥಾನದಲ್ಲಿದೆ ಎಂದು ಕೇಳಿ ಬಂತು. ಇದನ್ನು ತಡೆಗಟ್ಟಲು ನೀವೇನು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಿರಿ? ಮಕ್ಕಳೇ, ನಿಮ್ಮ ಪ್ರಶ್ನೆ ತುಂಬಾ ಉತ್ತಮವಾಗಿದೆ. ಬಾಲ್ಯ ವಿವಾಹವನ್ನು ತಡೆಗಟ್ಟಲು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಾವೆಲ್ಲರೂ ಮುಂತಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಬಾಲ್ಯ ವಿವಾಹ ಎಂದರೆ 18 ವರ್ಷ ಒಳಪಟ್ಟ ಹುಡುಗಿ 21 ವರ್ಷ ಒಳಪಟ್ಟ ಹುಡುಗನಿಗೆ ಮದುವೆ ಮಾಡಿದರೆ ಅದು ಬಾಲ್ಯ ವಿವಾಹ ಎನಿಸಿಕೊಳ್ಳುತ್ತದೆ.
ಬಾಲ್ಯ ವಿವಾಹ ಎನಿಸಿಕೊಳ್ಳುತ್ತದೆ. ಶಿಕ್ಷಣದಿಂದ ವಂಚಿತರಾದ ಮಕ್ಕಳು, ಬೀದಿ ಮಕ್ಕಳು, ಅನಾಥರಿಗೆ ನಾವು ಶಿಕ್ಷಣವನ್ನು ಕೊಡಿಸುತ್ತೇವೆ. ಇದರಿಂದ ಬಾಲ್ಯ ವಿವಾಹ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಮತ್ತು ಪ್ರಬಂಧ ಮತ್ತು ಚರ್ಚಾ ಸ್ಪರ್ಧೆ, ಆಶುಭಾಷಣ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ಬಾಲ್ಯ ವಿವಾಹ ಜನಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಬಾಲ್ಯ ವಿವಾಹ ಮಾಡುವುದರಿಂದ ಹೆಣ್ಣು ಮಗುವಿನ ಮೇಲೆ ಮಾನಸಿಕ ಆರೋಗ್ಯದ ಮೇಲೆ ಒತ್ತಡ ಬೀರುತ್ತದೆ. ಯಾರಾದರೂ ಮನೆಯಲ್ಲಿ ಬಾಲ್ಯ ವಿವಾಹ ಮಾಡುತ್ತಿದ್ದರೆ ಮಕ್ಕಳ ಸಹಾಯವಾಣಿ 109ಕ್ಕೆ ಕರೆ ಮಾಡಿ ತಿಳಿಸಬೇಕು. ಧನ್ಯವಾದಗಳು. ಬರೀ ನಮ್ಮ ಗ್ರಾಮ ಪಂಚಾಯಿತಿಯವರಷ್ಟೇ ಯೋಚನೆ ಮಾಡದಲ್ಲದೆ ಪಾಲಕರು, ಪೋಷಕರು ಯಾವುದೇ ಒತ್ತಡಕ್ಕೆ ಒಳಗಾಗದೆ ತಮ್ಮ ಮಕ್ಕಳನ್ನು ಬಾಲ್ಯ ವಿವಾಹ ಮಾಡಬಾರದು. ಧನ್ಯವಾದಗಳು ಸರ್. ಕೊನೆಯದಾಗಿ ನನ್ನ ಪ್ರಶ್ನೆ ಕಾರ್ಯದರ್ಶಿಗೆ, ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲು ನೀವೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುತ್ತೀರಿ? ಮಕ್ಕಳೇ, ನಿಮ್ಮ ಪ್ರಶ್ನೆಯು ತುಂಬಾ ಅತ್ಯುತ್ತಮವಾಗಿದೆ. ಗ್ರಾಮದ ಪ್ರತಿ ಮನೆಯಲ್ಲಿರುವ ಮಕ್ಕಳ ದಾಖಲೆಯನ್ನು ನಾವು ಸಂಗ್ರಹಿಸುತ್ತೇವೆ. ಗೈರರಾದ ಮಕ್ಕಳು ಮತ್ತು ದೀರ್ಘಕಾಲ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸಿ ಶಿಕ್ಷಣ ನೀಡುತ್ತೇವೆ. ಶಾಲೆ ಕಡೆಗೆ ನನ್ನ ನಡಿಗೆಯಂತ ತುಂಬಾ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಮಕ್ಕಳಿಗೆ ಶಿಕ್ಷಣವನ್ನು ನಡೆಸುತ್ತೇವೆ. ಬಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲಾಗಿದೆ. ಬಾಲ ಕಾರ್ಮಿಕ ಪದ್ಧತಿಯನ್ನು 1986ರಲ್ಲಿ ನಿಷೇಧಿಸಿ 1986ರಲ್ಲಿ ಜಾರಿಗೆಗೊಳಿಸಲಾಗಿದೆ. ಯಾವುದೇ ತಂದೆ ತಾಯಿ ಒತ್ತಡಕ್ಕೆ ಒಳಗಾಗದೆ ತಮ್ಮ ಮಕ್ಕಳನ್ನು ಬಾಲ ಕಾರ್ಮಿಕ ಪದ್ಧತಿಗೆ ತಳ್ಳಬೇಡಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಕೊನೆಯದಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲು ನನ್ನ ಸ್ನೇಹಿತೆಯಾದ ಭಾಗ್ಯಮಾದ ಬರುತ್ತಿದ್ದಾಳೆ. ಮೊದಲನೆಯದಾಗಿ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನಮ್ಮ ಮುಖ್ಯ ಗುರುಗಳ ಪರವಾಗಿ ಹಾಗೂ ನನ್ನ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಯಲ್ಲಪ್ಪ ಬಿ ಪಿಡುಗೋಳ್ ಅವರಿಗೆ ನಮ್ಮ ಮುಖ್ಯ ಗುರುಗಳ ಪರವಾಗಿ ಹಾಗೂ ನನ್ನ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೂರನೆಯದಾಗಿ ಹೆಗ್ಗೂರು ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಂದರೆ ಪಿಡಿಒ ಸರ್ಗೆ ನಮ್ಮ ಮುಖ್ಯ ಗುರುಗಳ ಪರವಾಗಿ ಹಾಗೂ ನನ್ನ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದುಕೊಟ್ಟ ಸರ್ನ ಸದಸ್ಯರಿಗೂ, ಆಶಾ ಕಾರ್ಯಕರ್ತೆಯವರಿಗೂ, ಶಿಕ್ಷಕ ವೃಂದಕ್ಕೂ ಹಾಗೂ ಸಹೋದರಿಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ಅವರಿವರೆಂದರೆ ಈ ಮಕ್ಕಳ ಗ್ರಾಮ ಸಭೆಗೆ ಆಗಮಿಸಿ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳುತ್ತೇನೆ. ಧನ್ಯವಾದಗಳು.